ಸ್ವಾಮಿ, ಗತಿಸಿ ಹೋದ ದುರಂತವನ್ನ ನೆನಪಿಸುತ್ತಾ ಕುಳಿತರೆ ಮರಳಿ ಬರೋದಿಲ್ಲ ರುದ್ರನ ಮಗಳು. ಮಗ ಮಾಡಿದ ತಪ್ಪಿಗೆ ಅವನಿಗೊಂದು ಮದುವೆ ಮಾಡಿ ಈ ಮನೆಯಿಂದಲೇ ದೂರ ಇಟ್ಟರಾಯ್ತು. ತಾವು 3 ದಿನದಿಂದ ಊಟ ಮಾಡಿಲ್ಲ. ದಯವಿಟ್ಟು ಈ ಹಾಲನ್ನಾದರೂ ಕುಡೀರಿ. ಮಹಾದೇವಿ, ನಿನ್ನ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ಇವತ್ತು ಬಡತನದ ಮಾನ ಹೋಗುವ ಪ್ರಸಂಗ ಬಂದಿತ್ತಿದೆ. ಎಚ್ಚರ ತಪ್ಪಿ ಮಾಡಿದ ನಿನ್ನ ಮಗನ್ ಮಾನಹೀನ ಕೃತ್ಯಕ್ಕೆ ಈ ಬೆಟ್ಟಪ್ಪನ ಮನೆಯ ಮಾನ ಮರ್ಯಾದೆ ಎಲ್ಲವೂ ಹಾಳಾಗಿ ಹೋಗಿದೆ. ಅದರ ಸಲುವಾಗಿ ನಿನ್ನ ಮಗನ ಸಲುವಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಾವ ನಿರ್ಧಾರ ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಮಾದೇವಿ, ನಾನು ಎಷ್ಟು ಪ್ರಶ್ನೆ ಮಾಡ್ತಾನೋ ಅಷ್ಟೇ ಉತ್ತರಿಸಬೇಕು, ಮರಳಿ ಪ್ರಶ್ನಿಸಬಾರ್ದು. ಆಯ್ತು, ಅದೇನ್ ಕೇಳ್ತಿರೋ ಕೇಳಿ. ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ, ನನ್ನ ಪಾಲಿನ ದೇವರು. ತಾಳಿ ಕಟ್ಟಿದ ಗಂಡ ನಿನಗೆ ದೇವರು. ದೇವರ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅವಳ ಆದ್ಯ ಕರ್ತವ್ಯ ಕೂಡ ಹೌದು. ಒಂದು ವೇಳೆ ಪತಿ ಆಜ್ಞೆ ತಿರಸ್ಕರಿಸಿ ನಡೆದದ್ದೇ ಆದ್ರೆ ಅಂತವಳು ಸತಿಯಲ್ಲ, ಪತಿಗೆ ದ್ರೋಹ ಬಗೆದ ಸತಿದ್ರೋಹಿಯವಳು. ನಿಜ. ಹಾಗಿದ್ಮೇಲೆ ನನ್ನದೊಂದು ಮಾತು ನಡೆಸಿಕೊಡ್ತಾರದು, ಮಾತು ಕೊಡು. ಮಾತಿನ ಮರ್ಮವನ್ನ ಅರಿಯದೆ ಮಾತು ಕೊಟ್ಟು ವಚನ ಹೀನಳಾಗುವುದಕ್ಕಿಂತ ಮಾತಿನ ಮರ್ಮವನ್ನ ಅರಿಯುವುದೇ ಒಳ್ಳೆಯದು. ದಯವಿಟ್ಟು ತಮ್ಮ ಮಾತಿನ ಅಂತರಂಗವನ್ನ ಬಹಿರಂಗಪಡಿಸಿ. ಯಾಕೆ? ಗಂಡನ ಆಜ್ಞೆಯನ್ನು ಪಾಲಿಸೋದು ಸತಿಯಾದವಳ ಧರ್ಮ ಅಂತ ನೀನೇ ನುಡಿದಿದೀಯ. ವಚನ ಕೊಡಲು ಯಾಕೆ ಹಿಂದೆ ನೋಡ್ತಾ ಇದೀಯ? ಮಾತು ಕೊಡು. ಆಯ್ತು ರೀ, ನನ್ನ ಹೆತ್ತ ತಂದೆ ತಾಯಿ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ. ಮಾದೇವಿ, ಮಾತು ಕೊಟ್ಟಿದೀಯ. ಮಾತು ಕೊಟ್ಟದೆ ಗಂಡನ ವಚನ ಪಾಲಿಸಬೇಕು. ಆಯ್ತು ರೀ. ಸತಿ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಇವತ್ತೇ ನೀನು ಹಾಲು ತಂದಿದೀಯ. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ಮತ್ತೆ ದಿನಾಲು ಬೆಳಗ್ಗೆ ಏನು 10 ಗಂಟೆಗೆ ನಿನ್ನ ಮಗನಿಗೆ ಕುಡಿಸ್ತೀನಿ ನೋಡು, ಇವತ್ತು ಕೂಡ ಈ ಹಾಲನ್ನು ಅವನಿಗೆ ಕುಡಿಸ್ಬೇಕು. ಆಯ್ತು. ಆದ್ರೆ ಆದ್ರೆ ಬರೀ ಹಾಲಲ್ಲ, ಮತ್ತೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ, ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ ವಿಷ ಬೆರೆಸಿಕೊಡಿಸಿ ಈ ಮಾತು ನೀವ್ ಹೇಳ್ತಾ ಇದ್ದೀರಾ? ಹೀಗೆ ಹೇಳೋದಕ್ಕೆ ನಿಮ್ ಮನಸ್ಸಾದ್ರೂ ಯಾಕೆ ಬಂದ್ರೆ? ಹೆತ್ತ ತಾಯಿಯಾದ ನಾನೇ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಬೇಕೆ? ಅಮೃತ ಉಳಿಸುವ ಹಸ್ತಗಳಿಂದ ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲಲೇ? ಇಲ್ಲ ಇಲ್ಲ ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯ. ಮದುವೆ ಹೆತ್ತವರಿಂದಲೇ ಮಗನ ಸಾಯಬೇಕೆಂಬ ವಿಧಿ ಲಿಖಿತವಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೇ ಸಾಧ್ಯ? ರುದ್ರ ನಮ್ಮ ಬಡತನದ ಮರ್ಯಾದೆ ಉಳಿಸಿಕೊಳ್ಳೋ ತನ್ನ ಕರುಳಿನ ಕುಡಿಯನ್ನೇ ಕತ್ತರಿಸಿಕೊಂಡಿದ್ದಾನೆ. ರುದ್ರನ ಮಗಳ ಪ್ರಾಣ ನಮ್ಮ ಬಡತನದ ಮಾನ ಯಾವತ್ತೂ ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ನೋಡು, ಪ್ರಾಣ ಹೋದರೂ ಮಾನ ಬೇಕೆಂಬ ಯಾಳಿಗೆ ಕವಿಗಳ ನಾನ್ ನುಡಿಯನ್ನು ಆಲಿಸಿಲ್ವೇನೆ ನೀನು? ಮಗನೆಂಬ ಮಮಕಾರವನ್ನು ತೆಗೆದು ಹಾಕೋ. ಬಡತನದ ಮಾನ ಉಳಿಸಲು ಮುಂದಾಗೆ
ಮಣಿತನದ ಮಾನ ಉಳಿಸಲು ಮುಂದಾಗು. ರೀ, ಮಗ ಮರಣ ಹೊಂದೋದಕ್ಕಾಗಿ ನಾನು ದುಃಖ ಪಡ್ತಾ ಇಲ್ಲ. ಆದ್ರೆ ಹೆತ್ತ ತಾಯಿ ಆದ ಬಳೆ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲುವ ಯಾವ ತಾಯಿ ಆದರಳು ಈ ಜಗತ್ತಿನಲ್ಲಿದ್ದಾಳೆಯೇ? ಹೇಳ್ರಿ. ಯಾಕಿಲ್ಲ ಯಾಕಿಲ್ಲ? ಪುರಾಣ ಪುಣ್ಯ ಕಥೆಗಳಲ್ಲಿ ಸಾಕಷ್ಟು ನಿದರ್ಶನಗಳಿವೆ. ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರವತಿಯು ಗಂಡನ ಆದ್ಯತೆ ಮಕ್ಕಳನ್ನ ಬಲಿ ಕೊಡಲಿಲ್ಲವೇನೆ? ಬಾಲಚಂದ್ರನ ಹೆಂಡತಿ ಅನುಸೂಯ ಗಂಡನ ಆದ್ಯತೆ ಮಕ್ಕಳನ್ನು ಬಲಿ ಕೊಡಲಿಲ್ಲವೇನೆ? ಈ ನಮ್ಮ ಮಣಿತನದ ಮಾನ ಉಳಿಸಲು ನಿನ್ನ ಮಗನನ್ನು ಬಲಿ ಕೊಡಲು ತಪ್ಪೇನ ಮಾಧವಿ? ತಪ್ಪೇನು? ಇಲ್ಲ ರೀ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲರಂತೆ ನೀನು ವಚನ ಭ್ರಷ್ಟಳಂದಂಗಾಯ್ತು. ಹೆಚ್ಚಿಗೆ ಮಾತು ಬೆಳೆಸೋದು ಬೇಡ. ನಂದೊಂದೇ ಒಂದ್ ಮಾತು. ಯಾವುದು? ನಿನಗೆ ಮಗ ಬೇಕೋ? ಈ ಮಾಂಗಲ್ಯ ಬೇಕು. ನೀವ್ ಈ ರೀತಿ ಮಾತಾಡಿದ್ರೆ ನಾನೇನು ಅಂತ ಹೇಳಿ? ಮಗ ಮತ್ತು ಮಾಂಗಲ್ಯ ನನ್ನೆರಡು ಕಣ್ಣುಗಳಿದ್ದಂತೆ. ಇದರಲ್ಲಿ ಯಾವುದನ್ನ ಬೇಕೆನ್ನಲ್ಲಿ, ಯಾವುದನ್ನ ಬೇಡ ಅಂತ ತಿರಸ್ಕರಿಸರಿ. ಸತಿಯ ಸ್ಥಾನದಲ್ಲಿ ನಿಂತು ನಾನು ಹೇಳುವುದೊಂದೇ ಮಾತು. ಏನಿದು? ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ನನಗೆ ಮಾಂಗಲ್ಯವೇ ಬೇಕು. ಪತಿ ಪ್ರೀತಿ ನೀನು ನಿನಗಾಕ ಬೇಕು ದೇವರು. ಮೆಚ್ಚದ ಕಡೆ ನಿನ್ನ ಮಾತನ್ನ ಸತಿ ಧರ್ಮದಲ್ಲಿತ್ತು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡೆ. ನಿನ್ನ ತೋಳು ನಾನು ಧರ್ಮ ಪತ್ನಿಯಾಗಿ ಪಡೆದದ್ದು ಈಗ ಸ್ವಾರ್ಥಕ್ಕಾಗ್ತಾ ಆಯ್ತಾ ಎನಿಸ್ತಾ ಇದೆ. ಹಾಗೆ ಬಲಿ ತೆಗೆದುಕೋ ಇದನ್ನ. ಇಲ್ಲಿ ನಿನ್ನ ಮಗ ಬರುವ ಸಮಯವಾಗಿದೆ. ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ ವಿಷವನ್ನು ಬೆರೆಸು. ಇದರಲ್ಲಿ ಕಾಳು ಕೊಟ್ಟು ವಿಷ ಇದೆ. ದಿನಾಲು ಹೇಗ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಕುಡಿಸ್ತೀವಿ, ಇವತ್ತು ಕೂಡ ಈ ಹಾಲನ್ನು ಹಾಗೆ ಕುಡಿಸು. ನಾನು ಆಜ್ಞೆ ಮಾಡಿದ ಕೃತ್ಯ ನಿನ್ನ ಮಗನಿಗೆ ಹಾಲು ಕುಡಿಸುವವರಿಗೆ ಯಾವ ಕಾಲಕ್ಕೂ ಗೊತ್ತಾಗಬಾರದು. ನಾನು ಹೊರಗಡೆ ಹೋಗಿ ಮನೆಗೆ ಬರೋದ್ರೊಳಗಾಗಿ ಮನೆಯಲ್ಲಿ ನಿನ್ನ ಮಗ ಜೀವಂತವಾಗಿರಬಾರದು. ಮಡಿಯಲ್ಲಿ ನಿನ್ನ ಮಗನ ಹೆಣ ಬಿದ್ದಿರಬೇಕು. ಒಂದು ವೇಳೆ ನಾನು ಹೊರಗಡೆ ಹೋಗಿ ಮನೆಗೆ ಬರೋದ್ರೊಳಗಾಗಿ ನಿನ್ನ ಮಗ ಜೀವಂತವಾಗಿದ್ರ ಇವತ್ತು ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ಬೆಟ್ಟ ಬದುಕಿರುವುದಿಲ್ಲ, ನಿನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದಿಲ್ಲ. ಯಾವುದನ್ನು ಉಳಿಸ್ಕೋತೀಯ, ಯಾವುದನ್ನು ಕಳ್ಕೋತೀಯ, ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಂದು ವೇಳೆ ಈ ನಿನ್ನ ಗಂಡನ ಆಜ್ಞೆಯನ್ನು ಪಾಲಿಸಲು, ಹೆತ್ತ ಮಗನ ಉಳಿಸಲು ಈ ವಿಷ ತುಂಬಿದ ಹಾಲನ್ನು ನೀನೇನಾದರೂ ಕುಡಿದಂತಾದ್ರೆ ನನ್ನ ಆಣೆ ಆಗಿದೆ ನನಗೆ. ಒಟ್ಟಿನಲ್ಲಿ ನಿನ್ನ ಮಗ ಬದುಕಿರಬಾರದು. ಮೆಚ್ಚಿದೆ ಬ್ರಹ್ಮ. ನನ್ನ ಹಣೆ ಬರಹದ ವಿಧಿ ಲಿಖಿತಕ್ಕೆ
ನಿನ್ನನ್ನು ಮೆಚ್ಚಲೇಬೇಕು. ಇಷ್ಟೊಂದು ವಿಚಿತ್ರವಾಗಿ ಬದುಕಿರುವೆ. ನನ್ನ ಬದುಕಿನ ದುರಂತ ನಾಟಕದ ಸನ್ನಿವೇಶವನ್ನ ಮೆಚ್ಚಬೇಕು ಬ್ರಹ್ಮ, ನಿನ್ನನ್ನ ಮೆಚ್ಚಲೇಬೇಕು. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮನ ಬರಹ ಬಲ್ಲವರಾರು ಅಂತ. ಬ್ರಹ್ಮ, ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ನುಡಿಯಲ್ಲಿ ಕಟ್ಟಿದೆ. ಅದನ್ನ ರಣ ಹದ್ದುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಕೊನೆಗೆ ನನ್ನನ್ನೇ ಹಸಿ ಮಾಂಸ ತಿನ್ನುವ ಹುಲಿಯನ್ನಾಗಿ ತಂದು ನಿಲ್ಲಿಸಿದೆ. ಆ ಹಸಿ ಮಾಂಸ ತಿಂದರೆ ಬಲು ವಿಷವೆಂಬುದು ನನಗೂ ಗೊತ್ತು. ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ವಿಧಿಸಿದೆ. ಇದರಲ್ಲಿ ಯಾವ ಕೃತಿಗೈಯಲ್ಲಿ ಯಾವುದನ್ನ ಬೇಡ ಅಂತ ತಿರಸ್ಕರಿಸಲಿ. ನಾನು ಬದುಕಲೇಬಾರದೆಂಬ ಇಚ್ಛೆ ನಿನಗಿದ್ದಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಈ ಪುಣ್ಯ ಭರತ ಭೂಮಿಯಲ್ಲಿ ನಾನು ಪಾಪದ ಕಿರೀಟ ಹೊತ್ತುಕೊಳ್ಳಲೇ? ಇಲ್ಲ ಇಲ್ಲ ಇಲ್ಲ. ಈ ಹೆತ್ತ ಕರುಳು ಕಲ್ಲಾಗಲೇಬೇಕು, ಕಟ್ಟಿಕೊಂಡವನು ಬದುಕುಳಿಯಲೇಬೇಕು. ಕರುಳು ಕಲ್ಲಾಗಲೇಬೇಕು, ಕಟ್ಟಿಕೊಂಡವನು ಬದುಕುಳಿಯಲೇಬೇಕು. ಇದುವೇ ಸತಿ ಧರ್ಮ. ಬ್ರಹ್ಮನು ಬರೆದ ಬರಹಗಳೆರಡು, ಬ್ರಹ್ಮನು ಬರೆದ ಬರಹಗಳೆರಡು. ಇದು ಯಾವ ಜೀವ ಸಂಕಷ್ಟಕ್ಕೆ